ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಮತ್ತೊಂದು ಶಾಕ್ ತಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ರಾವ್ಗೆ ಮತ್ತೊಂದು ಶಾಕ್. ರನ್ಯಾ ರಾವ್ ಮನೆಯನ್ನ ಜಾಲಾಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಬೆಂಗಳೂರಿನಲ್ಲಿರುವಂತಹ ನಿವಾಸದಲ್ಲಿ 1 ಗಂಟೆಗಳ ಕಾಲ ಪರಿಶೀಲನೆಯನ್ನ ಮಾಡಲಾಗಿದೆ. ಲ್ಯಾವೆಲಿ ರಸ್ತೆಯ 5ನೇ ಕ್ರಾಸ್ನಲ್ಲಿರುವಂತಹ ಫ್ಲಾಟ್ನಲ್ಲಿ ಶೋಧ ಕಾರ್ಯ ನಡೆದಿದೆ. ನಂದವಾಣಿ ಮ್ಯಾನ್ಷನ್ನ 3ನೇ ಅಂತಸ್ತಿನಲ್ಲಿರುವಂತಹ ಫ್ಲಾಟ್. ನಿನ್ನೆ ಸಂಜೆ ಇಬ್ಬರು ಅಧಿಕಾರಿಗಳು ಮನೆಗೆ ಎಂಟ್ರಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ನಿನ್ನೆ ಸಂಜೆ ಸುಮಾರು 4 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಪರಿಶೀಲನೆ ನಡೆದಿದೆ. ಈ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳಿಂದಲೂ ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ. ತನಿಖೆಯ ಭಾಗವಾಗಿ ನಿನ್ನೆ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಟಿ ರನ್ಯಾ ರಾವ್ ನಿವಾಸದಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನಂದವಾಣಿ ಮ್ಯಾನ್ಷನ್ನ 3ನೇ ಅಂತಸ್ತಿನಲ್ಲಿರುವಂತಹ ಫ್ಲಾಟ್. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ತನಿಖೆಯನ್ನು ಪೂರ್ಣಗೊಳಿಸಿ ನಿನ್ನೆಯಷ್ಟೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದರು. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ 14 ದಿನಗಳ ಕಾಲ ರನ್ಯಾರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಸದ್ಯ ಜೈಲು ಪಾಲಾಗಿದ್ದಾರೆ ನಟಿ ರನ್ಯಾ ರಾವ್. ನಿನ್ನೆ ಸಂಜೆ 4ರಿಂದ 5 ಗಂಟೆ ಸುಮಾರಿಗೆ ಸಿಬಿಐ ಅಧಿಕಾರಿಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಭಾಗವಾಗಿ ನಟಿ ರನ್ಯಾ ರಾವ್ ನಿವಾಸದಲ್ಲಿ 1 ಗಂಟೆಗಳ ಕಾಲ ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಲ್ಯಾವೆಲಿ ರಸ್ತೆಯಲ್ಲಿರುವಂತಹ 5ನೇ ಕ್ರಾಸ್ನ ಫ್ಲಾಟ್ನಲ್ಲಿ ಶೋಧ ಕಾರ್ಯ ನಡೆದಿದೆ. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಏನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು, ದಾಖಲೆಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಇನ್ನು ದುಬೈಗೆ ಹೋಗಿ ಬರೋದು, ಈ ಗೋಲ್ಡ್ ಅಲ್ಲಿಂದ ಇಲ್ಲಿಗೆ ತರೋದು, ಯಾರಿಗೆ ಹ್ಯಾಂಡ್ ಓವರ್ ಆಗ್ತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ಲ್ಯಾವೆಲಿ ರಸ್ತೆಯ ರನ್ಯಾ ರಾವ್ ನಿವಾಸದಿಂದಲೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿನ್ನೆ 1 ಗಂಟೆಗಳ ಕಾಲ ಸಿಬಿಐ ಅಧಿಕಾರಿಗಳು ರನ್ಯಾ ರಾವ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಹೇಗೆ ನಡೀತು ಅಲ್ಲಿ ಪರಿಶೀಲನೆ? ಏನಾದರೂ ಸಾಕ್ಷ್ಯಾಧಾರಗಳು, ದಾಖಲೆಗಳು ಸಿಬಿಐ ಅಧಿಕಾರಿಗಳ ಕೈಗೆ ಸಿಗ್ತಾ ಹೇಗೆ? ಖಂಡಿತ ಮಧುಶ್ರೀ, ಈಗಾಗಲೇ ರನ್ಯಾ ಪ್ರಕರಣ ಏನಿದೆ, ಈ ಚಿನ್ನದ ಸ್ಮಗ್ಲಿಂಗ್ ಪ್ರಕರಣವನ್ನ ಈಗ ಸಿಬಿಐ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡುವಂತಹ ಹಂತದಲ್ಲಿ ಈಗಾಗಲೇ ರನ್ಯಾನ ಬಂಧನ ಮಾಡಿ ಒಂದಷ್ಟು ವಿಚಾರಣೆಗಳನ್ನ ಮಾಡಿ ಈಗ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆ ಸಿಬಿಐನ ಒಂದು ತನಿಖಾ ಹಂತವಾಗಿ ನಿನ್ನೆ ಲ್ಯಾವೆಲಿ ರಸ್ತೆಯಲ್ಲಿರುವಂತಹ ಆಕೆಯ ಅಪಾರ್ಟ್ಮೆಂಟ್ ಒಂದು ಫ್ಲಾಟ್ ಏನಿದೆ ಅಲ್ಲೂ ಕೂಡ ಒಂದಿಷ್ಟು ಪರಿಶೀಲನಾ ಕೆಲಸವನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ನಾನು ಆ ಮನೆಯ ಬಳಿ ಇದ್ದೇನೆ. ಅಂದರೆ ನೀವು ನೋಡ್ಬೋದು, ಲ್ಯಾವೆಲಿ ರಸ್ತೆಯ 5ನೇ ಕ್ರಾಸ್ನಲ್ಲಿ ಇರುವಂತಹ ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ನಲ್ಲಿರುವಂತಹ 3ನೇ ಮಹಡಿಯಲ್ಲಿ ರನ್ಯಾ ನಿವಾಸ ಆಗಿರುವಂಥದ್ದು. ಕಳೆದ 3 ತಿಂಗಳ ಹಿಂದೆ ಇಲ್ಲಿ ಬಂದು ಫ್ಲಾಟನ್ನು ಖರೀದಿ ಮಾಡಿಕೊಂಡು ಇಲ್ಲಿ ವಾಸವಾಗಿರುವಂಥದ್ದು. ಅಂದರೆ ಕಳೆದ 3 ತಿಂಗಳ ಹಿಂದೆ ರನ್ಯಾ ವಿವಾಹ ಆಗಿದ್ರು. ಅದಾದ ಬಳಿಕವಾಗಿ ತನ್ನ ಗಂಡನ ಜೊತೆ ಬಂದು ಈ ಫ್ಲಾಟ್ನಲ್ಲಿ ವಾಸವಾಗಿರುವಂಥದ್ದು. ಇನ್ನು ಇದಾದ ಬಳಿಕವಾಗಿ ಈಗ ಸದ್ಯಕ್ಕೆ ನಡೆದಿರುವಂತಹ ಒಂದು ಚಿನ್ನದ ಸ್ಮಗ್ಲಿಂಗ್ನ ವೇಳೆಯಲ್ಲಿ ಏರ್ಪೋರ್ಟ್ನಲ್ಲಿ ಆಕೆಯ ಬಂಧನ ಆದಂತಹ ಬಳಿಕವಾಗಿ ಏನು ರನ್ಯಾ ಮನೆಗೆ ಆ ಬಂಧನದ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಬಂದು 1 ದಿನದ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ಪರಿಶೀಲನೆಗಳನ್ನ ಮಾಡಲಾಗಿತ್ತು. ಸುಮಾರು ಒಂದು 5-6 ಅಧಿಕಾರಿಗಳು ಬಂದಿದ್ರು. ಇನ್ನು ಈ ಸಂದರ್ಭದಲ್ಲಿ 2 kgಗೂ ಹೆಚ್ಚಿನ ಚಿನ್ನಾಭರಣ ಜೊತೆಗೆ 2 ಕೋಟಿಯಷ್ಟು ನಗದು ಕೂಡ ಪತ್ತೆಯಾಗಿತ್ತು. ಅವೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಂತಹ ಡಿಆರ್ಐ ಅಧಿಕಾರಿಗಳು ನಿರ್ಗಮಿಸಿದ್ರು. ಇನ್ನು ಅದಾದ ಬಳಿಕವಾಗಿ ನಿನ್ನೆ ಸಂಜೆ 4 ಗಂಟೆಯ ಸುಮಾರಿಗೆ ಸಿಬಿಐನ ಇಬ್ಬರು ಅಧಿಕಾರಿಗಳು ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಜೊತೆಗೆ ರನ್ಯಾ ನಿವಾಸಕ್ಕೆ ತೆರಳಿರುವಂಥದ್ದು. ಸರಿಸುಮಾರು 1 ಗಂಟೆಯ ಸಂದರ್ಭವರೆಗೂ ಅವರು ಮನೆಯಲ್ಲಿ ಇದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ತಿಳಿದು ಬಂದಿರುವಂಥದ್ದು. ಸದ್ಯದ ಮಾಹಿತಿಯ ಪ್ರಕಾರವಾಗಿ ರನ್ಯಾ ಅವರ ಪತಿ ಏನಿದ್ದಾರೆ ಅವರಿಂದ ಈ ಪ್ರಕರಣದ ಸಂಬಂಧವಾಗಿ ಒಂದಷ್ಟು ವಿಚಾರಣೆಯನ್ನ ಮಾಡಲಾಗಿದೆ ಅನ್ನುವಂತಹ ನಿಟ್ಟಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ಏನು ಈ ಪ್ರಕರಣ ಡಿಆರ್ಐ ಅಧಿಕಾರಿಗಳು ಏನು ಚಿನ್ನದ ಸ್ಮಗ್ಲಿಂಗ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಇದರ ಜೊತೆಗೆ ಸಿಬಿಐ ಈ ಪ್ರಕರಣದಲ್ಲಿ ಯಾವ್ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬಹುದು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಕಾದಂತಹ ಕ್ಲೂಗಳೇನಿವೆ ಅವುಗಳ ಬೇಟೆ ಆಡಲಿಕ್ಕೆ ಕೂಡ ಸಿಬಿಐ ಮುಂದಾಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮ ಮಾಹಿತಿಗಾಗಿ.